ಚೀನಾದ ಮಹಾಗೋಡೆ ಒಂದೇ ಯುಗದಲ್ಲಿ ಅಥವಾ ಒಂದೇ ಸಾಮ್ರಾಟನಿಂದ ನಿರ್ಮಿಸಲ್ಪಟ್ಟದ್ದಲ್ಲ. ಇದರ ಕಥೆ 2300 ವರ್ಷಗಳಿಗಿಂತ ಹೆಚ್ಚು ಹಿಂದೆಯೇ ಆರಂಭವಾಯಿತು. ಆಗ ಪ್ರಾಚೀನ ಚೀನಾದ ರಾಜ್ಯಗಳು ತಮ್ಮ ಗಡಿಗಳನ್ನು ರಕ್ಷಿಸಲು ಮಣ್ಣಿನ ಗೋಡೆಗಳನ್ನು ನಿರ್ಮಿಸಿದವು. ನಂತರ ಕ್ವಿನ್ ವಂಶದ ಕಾಲದಲ್ಲಿ ಈ ರಕ್ಷಣಾತ್ಮಕ ಗೋಡೆಗಳನ್ನು ಸಂಪರ್ಕಿಸಿ ವಿಸ್ತರಿಸಲಾಯಿತು. ಮಣ್ಣು ಒತ್ತಿ ಹಾಕುವ ತಂತ್ರ, ಕಲ್ಲು ಮತ್ತು ಮರವನ್ನು ಬಳಸಲಾಗಿದ್ದು, ಕಠಿಣ ಪರಿಸ್ಥಿತಿಗಳಲ್ಲಿ ಸೈನಿಕರು, ರೈತರು ಮತ್ತು ಕೈದಿಗಳ ಶ್ರಮದಿಂದ ಅವು ನಿರ್ಮಾಣಗೊಂಡವು. ಶತಮಾನಗಳ ಕಾಲ ಗೋಡೆ ಮರುನಿರ್ಮಾಣ ಮತ್ತು ಬಲಪಡಿಸಲ್ಪಟ್ಟಿತು. ಮಿಂಗ್ ವಂಶದ ಅವಧಿಯಲ್ಲಿ ಅದು ತನ್ನ ಅತ್ಯಂತ ಪ್ರಸಿದ್ಧ ರೂಪವನ್ನು ಪಡೆದುಕೊಂಡಿತು. ಇಟ್ಟಿಗೆ ಮತ್ತು ಕಲ್ಲಿನ ಕೋಟೆಗಳು, ವೀಕ್ಷಣಾ ಗೋಪುರಗಳು ಮತ್ತು ಸೈನಿಕ ನೆಲೆಗಳು ಪರ್ವತಗಳು ಮತ್ತು ಮರುಭೂಮಿಗಳಾದ್ಯಂತ ಹರಡಿಕೊಂಡವು. ಇದು ಕೇವಲ ಒಂದು ಗೋಡೆಯಲ್ಲ, ಸಮಯ, ಶ್ರಮ ಮತ್ತು ಸಾಮ್ರಾಜ್ಯದ ಮೂಲಕ ರೂಪುಗೊಂಡ ಜೀವಂತ ರಕ್ಷಣಾತ್ಮಕ ವ್ಯವಸ್ಥೆಯಾದ ಒಂದು ಶಾಶ್ವತ ಸಂಕೇತ.